ದೇಶದ ಗಡಿ ಕಾಯಕದಲ್ಲಿ ಬರೋಬ್ಬರಿ 40 ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿದ ಹಿರಿಯ ಸೇನಾ ಅಧಿಕಾರಿಯೊಬ್ಬರು ಈಗ ಮಣ್ಣಿನ ಮಗನಾಗಿ ಕೃಷಿ ಕಾಯಕದಲ್ಲಿ ತೊಡಗಿದ್ದಾರೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯಕ್ಕೆ ಅನ್ವರ್ಥ ಎಂಬಂತೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದ ಬಗ್ಗವಳ್ಳಿಯ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಬಿಎಸ್ ರಾಜು ಹಸಿರು ಕ್ರಾಂತಿ ಮಾಡುತ್ತಿದ್ದಾರೆ. ಅವರ ಈ ಅಪರೂಪದ ನಿವೃತ್ತಿ ಜೀವನದ ಕುರಿತ ಒಂದು ವರದಿ. ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಜನರಲ್ ಆಗಿ ಸೇವೆ ಸಲ್ಲಿಸಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ಧ ಸೇವಾ ಪದಕ, ಅತಿ ಯುದ್ಧ ಸೇವಾ ಪದಕ ಸೇರಿದಂತೆ ಹಲವು ಗೌರವ ಪದಕಗಳಿಗೆ ಭಾಜನರಾಗಿರುವ ಬಗ್ಗವಳ್ಳಿ ಸೋಮಶೇಖರ ರಾಜು ಬಿಎಸ್ ರಾಜು ಅವರು ತಮ್ಮ ಹುಟ್ಟೂರಿನಲ್ಲಿ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಸುಮಾರು 2.5 ಎಕರೆ ಪ್ರದೇಶದಲ್ಲಿ ಹಣ್ಣಿನ ತೋಟ ನಿರ್ಮಿಸಿರುವ ಇವರು ಬಯಲುಸೀಮೆಯ ಬಿಸಿಲಿನಲ್ಲೂ ಹಸಿರು ನಂದನವನವನ್ನೇ ಸೃಷ್ಟಿಸಿದ್ದಾರೆ. ತೋಟದಲ್ಲಿ ವೈವಿಧ್ಯಮಯ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದು ಮಾವು, ಹಲಸು ಮಾತ್ರವಲ್ಲದೆ ಸೀತಾಫಲ, ಪೇರಲೆ, ಪಪ್ಪಾಯಿ, ಬಾಳೆ, ದಾಳಿಂಬೆ, ತೆಂಗು, ನೇರಳೆ, ಸಪೋಟ, ಮಲ್ಬೆರಿ, ಲಿಚಿ ಸೇರಿದಂತೆ ಬರೋಬ್ಬರಿ 32ಕ್ಕೂ ಹೆಚ್ಚು ವಿದೇಶಿ ಹಾಗೂ ದೇಶಿ ತಳಿಗಳ ಹಣ್ಣಿನ ಮರಗಳಿದ್ದು ಹಸಿರಿನಿಂದ ಕಂಗೊಳಿಸುತ್ತಿದೆ. ಪ್ರಾಯೋಗಿಕವಾಗಿ ಬೆಳೆಯುತ್ತಿರುವ ಈ ಹಣ್ಣುಗಳನ್ನು ಅವರು ತಮ್ಮ ಸೇನೆಯಲ್ಲಿದ್ದ ಗೆಳೆಯರಿಗೆ, ಶಾಲಾ ಮಕ್ಕಳಿಗೆ ಹಾಗೂ ಸಂಬಂಧಿಕರಿಗೆ ಪ್ರೀತಿಯಿಂದ ಉಡುಗೊರೆಯಾಗಿ ಕಳುಹಿಸುತ್ತಾರೆ. ಗ್ರಾಮದ ಜನರೊಂದಿಗೆ ಬೆರೆತಿರುವ ಸೋಮಶೇಖರ ರಾಜು ಅವರು ಕೇವಲ ಕೃಷಿಗಷ್ಟೇ ಸೀಮಿತವಾಗದೆ ಬಗ್ಗವಳ್ಳಿ ಗ್ರಾಮದ ಶಾಲೆಯನ್ನು ಮೇಲ್ದರ್ಜೆಗೇರಿಸಲು ಹಾಗೂ ಗ್ರಾಮಕ್ಕೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸಲು ಶ್ರಮಿಸುವ ಮೂಲಕ ಗ್ರಾಮದ ಅಭಿವೃದ್ಧಿಗೂ ಪಣತೊಟ್ಟಿದ್ದಾರೆ. ದೂರದರ್ಶನದೊಂದಿಗೆ ನಿವೃತ್ತ ಸೇನಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಬಿ ಸೋಮಶೇಖರ ರಾಜು ನಿವೃತ್ತಿಯ ನಂತರ ಕೃಷಿಯಲ್ಲಿ ತೊಡಗಿಕೊಂಡಿದ್ದು 32ಕ್ಕೂ ಹೆಚ್ಚು ತಳಿಯ ಹಣ್ಣಿನ ಗಿಡಗಳನ್ನು ಬೆಳೆಸುತ್ತಿದ್ದೇನೆ. ಕೃಷಿ ಜೀವನ ನನಗೆ ತುಂಬಾ ಖುಷಿ ತಂದಿದೆ ಎಂದರು. ಫ್ರೆಶ್ ಏರ್ ಪ್ಲಸ್ ನಮಗೆ ಇಲ್ಲಿ ಫ್ರೂಟ್ಸ್ ಬೆಳೆಯೋ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇಲ್ಲಿ ಹೆಚ್ಚು ಕಮ್ಮಿ 30 ವೆರೈಟೀಸ್ ಫ್ರೂಟ್ಸ್ ಹಾಕಿದ್ದೀವಿ. ಅದರಲ್ಲಿ 25 ವೆರೈಟಿ ಫ್ರೂಟಿಂಗ್ ಆಗಿದೆ. ಹಲಸಿನ ಹಣ್ಣು, ಜಾಮೂನ್ ಆಗಲಿ, ಸೀತಾಫಲ, ಸೇಬಿನ ಗಿಡನೂ ಹಾಕಿದ್ದೀವಿ, ಲೀಚಿ, ಕಸ್ಟರ್ಡ್ ಆ್ಯಪಲ್, ಚಕೋತ, ಈ ಥರದ್ದು ಬೇರೆ ಬೇರೆ ಥರದ್ದು ಫ್ರೂಟ್ ಆಗ್ತಾ ಇದೆ. ಬಿ ಸೋಮಶೇಖರ ರಾಜು ಪತ್ನಿ ಶಕುಂತಲಾ ನಿವೃತ್ತಿಯ ನಂತರ ಗ್ರಾಮಕ್ಕೆ ಬಂದು ನೆಲೆಸಿದ್ದು ಬಹಳ ಸಂತಸವಾಗಿದೆ. ಕಾಶ್ಮೀರ ಅಥವಾ ಭೂತಾನ್ನಲ್ಲಿ ಇರುವಂತಹ ಹಸಿರು ವಾತಾವರಣ ಇಲ್ಲಿದೆ. ಮನೆಯ ಕೈತೋಟದಲ್ಲಿ ರಾಸಾಯನಿಕ ಮುಕ್ತ ತರಕಾರಿಗಳನ್ನು ಬೆಳೆಸುತ್ತೇವೆ ಎಂದು ತಿಳಿಸಿದರು. ನನಗೆ ಒಂಥರ ಇಟ್ ಬ್ರಿಂಗ್ಸ್ ಬ್ಯಾಕ್ ಚಿಯರ್ಫುಲ್ನೆಸ್. ಇದು ನನ್ನ ಹವ್ಯಾಸನೂ ಆಗಿರೋದ್ರಿಂದ ಇಲ್ಲಿ ಬಂದು ಮೇಲೇನೂ ನಾವು ನಮ್ಮ ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ಯಾವುದೇ ಕೆಮಿಕಲ್ಸ್ ಹಾಕದೆ, ಪೆಸ್ಟಿಸೈಡ್ಸ್ ಹಾಕದೆ ಬೆಳೆಯೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಗ್ಗವಳ್ಳಿ ನಿವಾಸಿ ಪ್ರಭು ಕುಮಾರ್ ದೊಡ್ಡ ಹುದ್ದೆಯಲ್ಲಿದ್ದರೂ ಸೋಮಶೇಖರ ರಾಜು ಅವರು ಇಲ್ಲಿಗೆ ಬಂದು ನಮ್ಮವರಾಗಿರುವುದು ಹೆಮ್ಮೆಯ ವಿಷಯ. ಶಾಲೆಯ ಅಭಿವೃದ್ಧಿ ಹಾಗೂ ಊರಿನ ರಸ್ತೆ ಅಭಿವೃದ್ಧಿಯಲ್ಲಿ ಅವರ ಸಹಕಾರ ದೊಡ್ಡದಿದೆ ಎಂದರು. ಇಲ್ಲೇ ಮನೆ ಕಟ್ಟಿ ಇಲ್ಲೇ ಇದನ್ನ ಮಾಡಿ ಹಣ್ಣಿನ ಗಿಡಗಳು ಎಲ್ಲ ಹಾಕಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿ ಹೈಸ್ಕೂಲಿಗೆ ಭಾರಿ ಸೇವೆ ಮಾಡಿ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಿಗೆ ಅವರ ಚಿಕ್ಕಪ್ಪರ ಕನಸನ್ನ ಈಡೇರಿಸೋಕ್ಕೋಸ್ಕರ ಇವತ್ತು ಎಂಥ ದುಡ್ಡು ಹಣ ಏನಿದ್ರು ಆ ಸೇವೆ ಮಾಡೋದಕ್ಕೆ ನಮ್ಮ ಅಣ್ಣ ಭಾರಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೋಸ್ಕರವ. ಒಟ್ಟಾರೆಯಾಗಿ ಗಡಿಯಲ್ಲಿ ಬಂದೂಕು ಹಿಡಿದು ದೇಶ ಕಾಯುತ್ತಿದ್ದ ನಿವೃತ್ತ ಸೇನಾಧಿಕಾರಿ ಬಿಎಸ್ ರಾಜು ಅವರು ಮಣ್ಣಿನಲ್ಲಿ ಮರಗಿಡಗಳನ್ನು ಪೋಷಿಸುತ್ತಾ ಇತರರಿಗೂ ಮಾದರಿಯಾಗಿದ್ದಾರೆ. ನಿವೃತ್ತಿಯ ಜೀವನವನ್ನು ಸುಮ್ಮನೆ ಕಳೆಯದೆ ಮಣ್ಣಿನೊಂದಿಗೆ ಸಂಬಂಧ ಬೆಸೆದಿರುವ ಅವರ ಕಾರ್ಯ ಶ್ಲಾಘನೀಯ.